ನಮಸ್ಕಾರ ಸ್ನೇಹಿತರೆ. ಈ ದಿನ ವಿಶೇಷವಾಗಿ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿ.ಇ. ರಂಗಸ್ವಾಮಿ ಅವರ ಮಾರ್ಗದರ್ಶನದೊಂದಿಗೆ ರಾಜ್ಯ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಮುಖಾಂತರ ಇವತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಪ್ರಪ್ರಥಮವಾಗಿ ನಾವು ತುಮಕೂರು ಜಿಲ್ಲೆ ಹೆಬ್ಬೂರು ಭಾಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. 4ನೇ ತಾರೀಕು 4ನೇ ತಿಂಗಳು ಶುಕ್ರವಾರ, ಈ ನಾಳೆ ಎಲ್ಲ ನಾಡ್ದು. ಇದು ವಿಶೇಷವಾಗಿ ಏನಂದರೆ, ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಮೂಲೆ ಗುಂಪು ಮಾಡಿರೋ ಅಂಥ ಎಲ್ಲ, ಅದು ಯಾವುದು ಅಂತ ನಾವು ಹೇಳಕ್ಕೆ ಬರೋಲ್ಲ, ಎಲ್ಲರೂ ಮೂಲೆ ಗುಂಪು ಮಾಡಿದರು ನಮ್ಮ ಬೀದಿ ಬದಿ ವ್ಯಾಪಾರಿಗಳನ್ನ. ಇವತ್ತು ಇದೇ ರಾಜ್ಯ ಸರ್ಕಾರ ಗುರುತಿಸಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಆದಂಥ ಸೆಂಟ್ರಲ್ ಮುಖಾಂತರ, ರಾಹುಲ್ ಗಾಂಧಿ ಇರ್ಬೋದು, ಒಂದು ಇದ್ರ ಮುಖಾಂತರ ನಮಗೆ ಎಲೆಕ್ಷನ್ ರೂಪದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಎಲೆಕ್ಷನ್ ಆಗೋಂಥದ್ದು ರಾಹುಲ್ ಗಾಂಧಿಯಿಂದ, ಡೆಲ್ಲಿಯಿಂದನೇ ನಮಗೆ ಅಲೌನ್ಸ್ ಆಗಿದೆ. ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಡಿ.ಕೆ. ಸಾಹೇಬರು ಇರ್ಬೋದು, ಇವತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳನ್ನ ಗುರುತಿಸಿ ಇದನ್ನು ಗುರುತಿಸೋ ಅಂಥ ಕಾರ್ಯಕ್ರಮ ಮಾಡಿರೋದೇ ನಮ್ಮ ರಂಗಸ್ವಾಮಿ ಅವ್ರ ಮುಖಾಂತರ ರಾಜ್ಯಾಧ್ಯಕ್ಷರು. ಅವ್ರ ಮುಖಾಂತರ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ಗುರುತಿಸೋ ಅಂಥ, ಬಡ ಬಗ್ಗರನ್ನ ಗುರುತಿಸೋ ಅಂಥ ಕೆಲಸ ಇದೇ ನಮ್ಮ ರಂಗಸ್ವಾಮಿ ಅವ್ರು ಮಾಡಿಲ್ಲ ಅಂದಿದ್ರೆ ಇವತ್ತು ನಾವು ಮೂಲೆ ಗುಂಪಾಗಿ ಇರ್ತಾ ಇದ್ದಂಥ ವ್ಯವಸ್ಥೆ ಇತ್ತು. ಇವತ್ತು ಪೊಲೀಸ್ ಇಲಾಖೆ ಇರ್ಬೋದು, ಟ್ರಾಫಿಕ್ ಇಲಾಖೆ ಇರ್ಬೋದು, ಮತ್ತು BBMP ಇರ್ಬೋದು, ಪುರಸಭೆ, ಪಟ್ಟಣ ಪಂಚಾಯಿತಿ, ನಗರಸಭೆ, ಇದರಲ್ಲಿ ಎಲ್ಲದರಲ್ಲೂ ನಾವು ಕಡೆಗಣಿಸಿರೋ ಅಂಥ ರೀತಿಯಲ್ಲಿದ್ದಂಥ ಬೀದಿ ಬದಿ ವ್ಯಾಪಾರಿಗಳನ್ನ ಇವತ್ತು ಒಂದು ಉನ್ನತ ಮಟ್ಟದಲ್ಲಿ ಎಲ್ಲರನ್ನು ಗುರುತಿಸೋ ಅಂಥ ಕೆಲಸ ನಮ್ಮ ರಂಗಸ್ವಾಮಿ ಅವರು ಮಾಡಿದ್ದಾರೆ. ಈ ಒಂದು ಇದಕ್ಕೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ 31 ಜಿಲ್ಲೆಯ ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿಗಳು ಇದಕ್ಕೆ ನಿಮ್ಮ ಒಂದು ಉನ್ನತ ಮಟ್ಟದಲ್ಲಿ ತಗೊಂಡೋಗ್ತಾ ಇದ್ದಾರೆ. ಮತ್ತು ಎಲೆಕ್ಷನ್ ಆಗ್ತಾಯಿದೆ ಅಂದರೆ ನಾವು ಐ-ಪೈಯಲ್ಲಿದ್ದೀವಿ ಇವತ್ತು. ಈ ಐ-ಪೈ ಬರೋ ಅಂಥ ಕಾರಣ ರಂಗಸ್ವಾಮಿ ಅವರು. ಆದರೆ ನಿಮಗೆಲ್ಲ ಒಂದು ಉನ್ನತ ಮಟ್ಟದಲ್ಲಿ ಒಂದು ತರಬೇತಿ ಶಿಬಿರ ಅನ್ನೋದು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಮುಂದಿನ ದಿನಗಳಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಶ್ರೀನಿವಾಸ್ ನಮ್ಮ ಮುಖಾಂತರ ತಮಗೆ ತಿಳಿಸೋದೇನೆಂದರೆ, ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳ ಭಾಗಕ್ಕೆ ಬಂದು ರಂಗಸ್ವಾಮಿ ಅವರ ಮಾರ್ಗದರ್ಶನದ ಮುಖಾಂತರ ನಾವು ಆ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ನಾವು ಬೀದಿ ಬದಿ ವ್ಯಾಪಾರಿಗಳು ಬಡವರಲ್ಲ. ಇವತ್ತು ನಾವು ಒಂದು ವಿಚಾರವಾಗಿ ಮಾತಾಡಬೇಕಂದ್ರೆ, ಇವತ್ತು ಏರ್ಟೆಲ್ ಇರ್ಬೋದು, BSNL ಇರ್ಬೋದು, ಪ್ರತಿ ಒಂದು ಲೆಕ್ಕಾಚಾರಕ್ಕೆ ಹೋದರೆ ಇವತ್ತು ಫುಟ್ಪಾತಲ್ಲಿ ನಿಂತ್ಕೊಂಡು ಒಂದು ಛತ್ರಿ ಇಟ್ಕೊಂಡು ಅವರು ಮಾರ್ತಾ ಇದ್ದಾರೆ ಅಂದಾಗ ನಾವೇ ಶ್ರೀಮಂತರು ಒಂದು ಲೆಕ್ಕಾಚಾರಕ್ಕೆ ಹೋದರೆ. ಇವತ್ತು ಬಡ ಬೀದಿ ವ್ಯಾಪಾರಿಗಳ ಅನ್ನೋ ಒಂದು ಟೈಟ್ ಲೈನ್ ಇದೆ, ಅದನ್ನು ಅಳಿಸೋ ಅಂಥ ಕಾರ್ಯಕ್ರಮ ನಮ್ಮ ರಾಜ್ಯಾಧ್ಯಕ್ಷರಾದ ರಂಗಸ್ವಾಮಿ ಅವರು ಮಾಡ್ತಾಯಿದ್ದಾರೆ. ಇದಕ್ಕೆ ತಮ್ಮ ಪೂರ್ಣ ಸಹಕಾರ ಇದ್ದರೆ ಮುಂದಿನ ದಿನಗಳಲ್ಲಿ ತುಂಬ ಉತ್ತಮವಾದ ಮಾರ್ಗದರ್ಶನ ನಡೀತದೆ ಅನ್ನೋದು ಒಂದು ಆಸೆ. ಮತ್ತು ಇದೇ ಒಂದು ತುಮಕೂರು ಜಿಲ್ಲೆ ಹೆಬ್ಬೂರು ಗ್ರಾಮದಲ್ಲಿ ಮುಂದಿನ 4ನೇ ತಾರೀಕು 4ನೇ ತಿಂಗಳಲ್ಲಿ ಒಂದು ಅರಿವು ಮೂಡುವ ಕಾರ್ಯಕ್ರಮ, ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ತಮ್ಮ ಪೂರ್ಣ ಸಹಕಾರ ಇರಬೇಕು. ಮತ್ತು ಪ್ರತಿಯೊಂದು ಭಾಗದ ಜಿಲ್ಲಾಧ್ಯಕ್ಷರಿರ್ಬೋದು, ತಾಲೂಕು ಬ್ಲಾಕ್ ಅಧ್ಯಕ್ಷರಿರ್ಬೋದು, ಹೋಬಳಿಯವರು ಇರ್ಬೋದು, ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಸೇರ್ಪಡೆ ಕೊಡಬೇಕು. ಇದಕ್ಕೆ ಉನ್ನತವಾದಂಥ ಹೆಚ್ಚಿನ ರೀತಿಯಲ್ಲಿ ನಮ್ಮ MLA ಅವರು, ಗೌರಿಶಂಕರ್ ಅವರು ಮಾರ್ಗದರ್ಶನ ಇರುತ್ತೆ. ಮತ್ತು ಪ್ರತಿಯೊಂದು ವ್ಯವಸ್ಥೆ ನಿಮಗೆ ಅರಿವು ಆಗೋಂಥ ಕಾರ್ಯಕ್ರಮ. ಆಮೇಲೆ ರಾಜ್ಯ ಸರ್ಕಾರದಿಂದ ಎಲೆಕ್ಟ್ರಿಕಲ್ ಗಾಡಿ ಮತ್ತು 1 ಲಕ್ಷ ರೂಪಾಯಿ ಅನುದಾನ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ಇರೋ ಅಂಥದ್ದು 20,000, 10,000, 50,000 ರೂಪಾಯಿ ಗಂಟ ಈಗ ಮತ್ತೆ ಘೋಷಣೆ ಆಗಿದೆ. ನಮ್ಮ ಈ ಹೊಸ ಇದರಿಂದ 1 ಲಕ್ಷ ರೂಪಾಯಿ ಗಂಟ ಮತ್ತು ಉಚಿತವಾದ ಮನೆಯನ್ನು ವಿತರಣೆ, ಯಾರು ಬಾಡಿಗೆ ಮನೆಯಲ್ಲಿ ಇರಬಾರ್ದು ಅನ್ನೋ ಒಂದು ಘೋಷಣೆ ಡಿ.ಕೆ. ಸಾಹೇಬ್ರ ಕಡೆಯಿಂದ ಆಗಿದೆ. ಇದೆಲ್ಲ ಒಂದು ತರಬೇತಿ ಕಾರ್ಯಕ್ರಮನ ನಾವು ಹೆಬ್ಬೂರು ಭಾಗದಲ್ಲಿ ಅಂಬೇಡ್ಕರ್ ಭವನ ಇದರಲ್ಲಿ ಕಾರ್ಯಕ್ರಮ 4ನೇ ತಾರೀಕು 12 ಗಂಟೆಗೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ದಯಮಾಡಿ ಪ್ರತಿಯೊಬ್ಬರನ್ನ ಎಲ್ಲರಿಗೂ ನಾವು ಫೋನ್ ಮುಖಾಂತರ ತಿಳಿಸೋಕ್ಕಾಗಲ್ಲ, ಈ ವಿಡಿಯೋ ಮುಖಾಂತರ ದಯಮಾಡಿ ಎಲ್ಲರೂ ಬಂದು ಅಲ್ಲಿ ಹೆಚ್ಚಿನ ರೀತಿ ನಮ್ಮ ವ್ಯಾಪಾರಸ್ಥರು
ಹೆಚ್ಚಿನ ರೀತಿ ನಿಂತು ಸಹಕರಿಸಿ ಇದಕ್ಕೆ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ರಂಗಸ್ವಾಮಿ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಅವ್ರ ಮುಖಾಂತರ ಕೇಳ್ಕೊತಾ ಇದ್ದೀವಿ. ನಿಮ್ಮ ಪ್ರೀತಿಯ ಶ್ರೀವಾರಿ. ನಮಸ್ಕಾರ.